ಸ್ನೇಹಿತರೆ, ಬಹಳ ದಿನದಿಂದ ಕನ್ನಡದ ಸಿನಿಮಾಗಳಿಗೆ ಜನ ಬರ್ತಾ ಇಲ್ಲ ಎಂಬ ಆರೋಪ ಇದ್ದೇ ಇದೆ. ಇದನ್ನೇ ಎಲ್ಲ ಕಡೆಗಳಲ್ಲಿ ನಿರ್ಮಾಪಕರು, ನಿರ್ದೇಶಕರು, ಸಿನಿಮಾ ಹೀರೋಗಳು ಮಾಡ್ತಾನೆ ಬಂದಿದ್ದಾರೆ. ಹಾಗಾದ್ರೆ ಯಾಕೆ ಜನ ಸಿನಿಮಾಗೆ ಬರ್ತಾ ಇಲ್ಲ ಅಂತಾದ್ರೆ, ಸಿನಿಮಾದ ಕಥೆನೇ ಗಟ್ಟಿಲ್ಲದೆ ಇದ್ರೆ ಯಾರು ತಾನೇ ಸಿನಿಮಾ ನೋಡಲು ಆಸಕ್ತಿ ಪಡ್ತಾರೆ ಹೇಳಿ? ನಮ್ಮಲ್ಲಿ ಅತ್ಯುತ್ತಮ ಕಲಾವಿದರಿದ್ದಾರೆ, ಹಾಗೆ ಅತ್ಯುತ್ತಮ ನಿರ್ದೇಶಕರು ಇದ್ದಾರೆ, ಮತ್ತು ಕಥೆಗಳ ಕೊರತೆ ಎದ್ದು ಕಾಣ್ತಾ ಇದೆ. ಈ ಎಲ್ಲ ಚರ್ಚೆಗಳ ನಡುವೆ ಬಹಳ ನಿರೀಕ್ಷೆಯ ಎಕ್ಕ ಸಿನಿಮಾ ರಿಲೀಸ್ ಆಗಿದೆ. ರೋಹಿತ್ ಪಡಕ್ಕಿ ಈ ಒಂದು ಸಿನಿಮಾನ ನಿರ್ದೇಶನ ಮಾಡಿದ್ದಾರೆ. ಅವರ ಹಿಂದಿನ ನಿರ್ದೇಶನದ ಸಿನಿಮಾಗಳ ಪಟ್ಟಿಗಳನ್ನ ನೋಡ್ತಾ ಇದ್ರೆ ಈ ಸಿನಿಮಾ ಹೇಗಿರ್ಬೋದು ಎಂಬ ಅಂದಾಜು ನಮಗೆಲ್ಲ ಸಿಗ್ತದೆ, ಮತ್ತು ಈ ಸಿನಿಮಾದಲ್ಲಿ ಅದನ್ನು ಸಾಬೀತು ಮಾಡಿದ್ದಾರೆ ಕೂಡ. ಕನ್ನಡದ ಬಹು ನಿರೀಕ್ಷೆಯ ಸಿನಿಮಾ ಎಕ್ಕ. ಯುವರಾಜ್ ಕುಮಾರ್ ನಾಯಕನಾಗಿ ನಟಿಸಿದ್ದಾರೆ, ಸಂಜನಾ ಸಂಪದ ನಾಯಕಿಯಾಗಿ ನಟಿಸಿದ್ದಾರೆ. ಸ್ನೇಹಿತರೆ, ಯಾರೆಲ್ಲ ಪುನೀತ್ ರಾಜ್ಕುಮಾರ್ ಅವರ ಜಾಕಿ ತರಹದ ಮೂವಿಗಳನ್ನ ಮಿಸ್ ಮಾಡ್ಕೋತಾ ಇದ್ದಾರೆ, ಅವರೆಲ್ಲ ಖಂಡಿತವಾಗಿ ಎಕ್ಕ ಮೂವಿನ ಮಿಸ್ ಮಾಡಿದೆ ನೋಡಿ. ಯುವರಾಜ್ ರಾಜ್ಕುಮಾರ್ ಅವರ ಮುಂದಿನ ಸಿನಿಮಾ ಪೀಳಿಗೆಯನ್ನ ಬೆಳೆಸಿಕೊಂಡು ಹೋಗುವ ಎಲ್ಲ ಶಕ್ತಿ ಇರುವಂತೆ ಕಾಣ್ತಾ ಇದೆ, ಮತ್ತು ಆ ಶಕ್ತಿಯನ್ನ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ ಕೂಡ. ಮೊದಲಿಗೆ ಯುವರಾಜ್ ಕುಮಾರ್ ಮತ್ತು ಸಂಜನಾ ಅವರ ಲವ್ ಸ್ಟೋರಿ ಬಹಳ ಚೆನ್ನಾಗಿ ಮೂಡಿ ಬಂದಿದೆ. ಹಾಗೆ ಒಂದೊಳ್ಳೆ ಲವ್ ಸ್ಟೋರಿ ಮತ್ತು ಫ್ಯಾಮಿಲಿ ಸಿನಿಮಾ ಎಕ್ಕ. ತುಂಬ ನ್ಯಾಚುರಲ್ ಆಗಿ ಮೂಡಿ ಬಂದಿರುವ ಎಕ್ಕ. ಯುವರಾಜ್ ಕುಮಾರ್, ಸಂಜನಾ, ಸಂಪದ ತಮ್ಮ ನಟನೆ 100% ಕೊಟ್ಟಿದ್ದಾರೆ. ಒಂದೊಳ್ಳೆ ಕಥೆಯ ಜೊತೆಗೆ ಒಂದೊಳ್ಳೆ ಕಲಾವಿದರು ಸೇರಿದರೆ ಹೇಗೆ ಸಿನಿಮಾ ಮೂಡಿ ಬರುತ್ತೋ ಹಾಗೆ ಮೂಡಿ ಬಂದಿದೆ ಎಕ್ಕ. ಸಿನಿಮಾ ಕಥೆ ಮತ್ತು ಅದರಲ್ಲಿ ಬರುವಂತಹ ಸನ್ನಿವೇಶಗಳು ಬಹಳ ನೈಜವಾಗಿ ಮೂಡಿ ಬಂದಿದೆ, ಮತ್ತು ಒಂದಕ್ಕೊಂದು ಬಹಳ ಸಹಜವಾಗಿ ಹೊಂದಾಣಿಕೆ ಆಗ್ತದೆ. ಕೆಲವೊಮ್ಮೆ ಜಾಕಿ ಮತ್ತು ವಂಶಿ ಸಿನಿಮಾದಂತೆ ಅಲ್ಲಲ್ಲಿ ಕೆಲ ಸನ್ನಿವೇಶಗಳು ಅನಿಸಿದ್ರು ಕೂಡ ಎಕ್ಕದ ಕಥೆ ಬಹಳ ವಿಭಿನ್ನವಾಗಿದೆ. ಒಂದು ಒಳ್ಳೆ ಸಿನಿಮಾ, ಕನ್ನಡದ ಸಿನಿಮಾ, ಒಂದು ಒಳ್ಳೆ ಕಥೆಯ ಸಿನಿಮಾಗಳು ಬರ್ತಾ ಇಲ್ಲ ಎಂಬ ಒಂದು ಚರ್ಚೆಯ ಸಮಯದಲ್ಲಿ ಒಂದು ಒಳ್ಳೆ ಸಿನಿಮಾ ಬಂದಿದೆ. ಒಬ್ಬ ಪ್ರೇಕ್ಷಕನಾಗಿ ನಾನು ಕೊಟ್ಟಂತಹ ದುಡ್ಡು ಮೋಸವಾಗಿಲ್ಲ, ಹಾಗಾಗಿ ತಾವು ಸಹ ಹೋಗಿ ಥಿಯೇಟರ್ನಲ್ಲಿ ಸಿನಿಮಾ ನೋಡಿ ಅಂತ ಹೇಳ್ತಾ ಈ ರಿವ್ಯೂನ